ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಈ ಓಪ್ ಚಾನಲ್ ಕನ್ನಡ ಟಿ ವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ದೇವರು ತಾನೇ ಅತ್ಯಧಿಕವಾದಂಥ ಆಶೀರ್ವಾದದಿಂದ ತುಂಬಿಸಲಿ. ನಾನು ನಿಮ್ಮ ಬೋಧಕ ಸುರೇಂದ್ರ ಕುನ್ನಯ್ಯ. ಈ ದಿನ ದೇವರ ವಾಕ್ಯಕ್ಕೆ ಆರಿಸಿಕೊಂಡಂಥ ಒಂದು ಭಾಗ, ಸಂದೇಶದ ಒಂದು ಶಿರೋನಾಮೆ, ಯು ಆರ್ ದ ಸಾಲ್ಟ್ ಆಫ್ ದ ವರ್ಲ್ಡ್. ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಎಂಬುದಾಗಿ. ಈ ಸಂದೇಶವನ್ನು ನಾವು ಕಲಿಯುವುದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ತಲೆಗಳನ್ನು ಬಾಗಿಸಿ. ಭೂಮಿಯ ಆಕಾಶಗಳ ಒಡೆಯನೇ, ಸರ್ವಶಕ್ತನೇ, ಪರಿಶುದ್ಧನಾದಂಥ ಪರಲೋಕದ ದೇವರೇ, ಈ ಒಂದು ಸಮಯದಲ್ಲಿ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ನಿನ್ನ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗುವಾಗ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗಿದ್ದು ನೀನೇ ಆಶ್ರಯಿಸಿ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ಬಲಪಡಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಈ ಸಂದೇಶವು ನಮ್ಮೆಲ್ಲರಿಗೂ ಬಹಳ ಅತ್ಯುತ್ತಮವಾದಂಥ ಒಂದು ಆಶೀರ್ವಾದವಾಗಿದೆ. ಯಾಕೆಂದರೆ ದೇವರು ನಮ್ಮನ್ನು ಈ ಒಂದು ರುಚಿಸುವಂಥ ಒಂದು ಉಪ್ಪಿಗೆ ಹೋಲಿಕೆ ಮಾಡಿದ್ದಾರೆ. ಉಪ್ಪು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಒಂದು ಪದಾರ್ಥವಾಗಿದೆ. ಇಂದಿನ ಕಾಲದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು. ಉಪ್ಪಿನ ಸತ್ಯಾಗ್ರಹ ಯಾಕೆ ಮಾಡ್ತಾಯಿದ್ರು ಅಂದರೆ, ಉಪ್ಪು ಬಹಳ ಪ್ರಾಮುಖ್ಯವಾದದ್ದು. ಈ ಉಪ್ಪಿನ ಸತ್ಯಾಗ್ರಹವನ್ನು ನಾವು ಮಾಡುವಾಗ ಅದು ಒಂದು ಸತ್ಯಕ್ಕೆ ನಡೆಸುವಂಥ ಒಂದು ಸೂಚನೆಯ ಸಂಕೇತವಾಗಿತ್ತು. ಉಪ್ಪು ರುಚಿಸುವಂಥ ಒಂದು ಪದಾರ್ಥವಾಗಿದೆ. ಆ ಪದಾರ್ಥವನ್ನು ದೇವರು ನಮಗೆ ಹೋಲಿಸಿದ್ದಾರೆ. ಅಡಿಗೆಗೆ ಎಷ್ಟು ಪ್ರಾಮುಖ್ಯವಾಗಿದೆ, ಎಷ್ಟು ಬಹಳ ಮುಖ್ಯವಾದಂಥ ಒಂದು ಪದಾರ್ಥ ಉಪ್ಪಾಗಿರುವುದರಿಂದ ಈ ರುಚಿಸುವಂಥ ಪದಾರ್ಥಕ್ಕೆ ದೇವರು ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬುದಾಗಿ ಆತನು ಹೇಳ್ತಾನೆ. ಒಂದು ವೇಳೆ ಉಪ್ಪು ರುಚಿಸದೆ ಸಪ್ಪಗಾದರೆ ಮತ್ತೆ ಇನ್ಯಾವುದರಿಂದ ರುಚಿ ಬಂದಿತು? ಸತ್ಯವೇದ ಹೇಳ್ತದೆ, Matthew chapter 5 verses 13, it says, ಮತ್ತಾಯನ ಬರೆಸುವ ವಾರ್ತೆ 5ನೇ ಅಧ್ಯಾಯ 13ನೇ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ರುಚಿ ಬಂದಿತು? ಉಪ್ಪು ರುಚಿ ಬಂದಿತು ಎಂಬುದಾಗಿ ಜನರು ಅದನ್ನು ಹೊರಗೆ ಹಾಕಿ ತೊಳೆಯುವುದಕ್ಕೆ ಹೊರತು ಮತ್ಯಾವುದಕ್ಕೂ ಬಾರದು ಎಂಬುದಾಗಿ. ಇವತ್ತು ದೇವರು ನಮ್ಮನ್ನು ಉಪ್ಪಿಗೆ ಹೋಲಿಸಿದ್ದಾರೆ. ಒಂದು ವೇಳೆ ಉಪ್ಪು ರುಚಿಸದೆ ಸಪ್ಪಗಾದರೆ ಅದು ಹೊರಕ್ಕೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ. ನಾವು ಮನೆಯಲ್ಲಿ ಬಹಳಷ್ಟು ವಿವಿಧವಾದಂಥ ಭಕ್ಷ್ಯಗಳನ್ನು ಮಾಡ್ತೇವೆ, ಅಂದರೆ ಅಡುಗೆಗಳನ್ನು ಮಾಡ್ತೇವೆ. ಎಲ್ಲ ಬಹಳಷ್ಟು ಸಲಕರಣೆಗಳನ್ನು ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಹಾಕಿ, ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ, ಅದನ್ನು ಹಾಕಿ ಮಾಡುವಾಗ ಕೊನೆಯಲ್ಲಿ ಆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಲಿಲ್ಲ ಅಂದರೆ ನಾವು ಆ ಅಡುಗೆಯನ್ನು ತಿನ್ನಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇವತ್ತು ದೇವರು ನಮ್ಮನ್ನು ಈ ರುಚಿಸುವಂಥ ಒಂದು ಪದಾರ್ಥಕ್ಕೆ ನಮ್ಮನ್ನು ಹೋಲಿಸಿದ್ದಾರೆ. ಹಾಗಾದರೆ ನಾವು ಎಷ್ಟು ರುಚಿಯಾಗಿರಬೇಕು, ದೇವರು ನಮ್ಮನ್ನು ಎಷ್ಟು ಬಹಳ ಪ್ರೀತಿಯಿಂದ ಆತನ ನಡೆಸುವಂತನಾಗಿದ್ದಾನೆ. ಮತ್ತೊಂದು ವಾಕ್ಯ ಹೇಳ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಎಂಬುದಾಗಿ. ಸೊ ದೇವರು ನಮ್ಮನ್ನು ಬೆಳಕು ಮತ್ತು ಈ ರುಚಿಗೆ ಹೋಲಿಸಿದ್ದಾರೆ, ಅಂದರೆ ಉಪ್ಪಿಗೆ ಹೋಲಿಸಿದ್ದಾರೆ. ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಇನ್ಯಾತರಿಂದ ರುಚಿ ಬಂದಿತು ಎಂಬುದಾಗಿ. ಹಾಗಾದರೆ ಯಾಕೆ ದೇವರು ನಮ್ಮನ್ನು ಈ ಉಪ್ಪಿಗೆ ಹೋಲಿಸಿದ್ದಾರೆ? ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಉಪ್ಪಿಗೆ ಹೋಲಿಸಬೇಕಾಗಿತ್ತು?
ಸತ್ಯವೇದದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಮಾರ್ಕ್ ಚಾಪ್ಟರ್ 9 ವರ್ಸಸ್ 50, ಮತ್ತು ಮಾರ್ಕನ ಬರೆದ ಸುವಾರ್ತೆ 9ನೇ 50ನೇ ವಚನ ಹೇಳ್ತದೆ, ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪಗಾದರೆ ಅದನ್ನು ಇನ್ಯಾವುದರಿಂದ ರುಚಿ ಬಂದಿತು. ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ ಎಂಬುದಾಗಿ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಆ ಉಪ್ಪು ನೀವೇ ಆಗಿದ್ದೀರಾ, ಆ ಉಪ್ಪು ನಿಮ್ಮೊಳಗೆ ಇದೆ, ನೀವು ಒಬ್ಬರಿಗೊಬ್ಬರು ಏನು ಮಾಡಬೇಕಂತೆ, ಸಮಾಧಾನ ಪಡಿಸಿರಿ ಎಂಬುದಾಗಿ. ಹಾಗಾದರೆ ನಾವು ಯಾರನ್ನು ಸಮಾಧಾನ ಪಡಿಸ್ತಾ ಇದ್ದೇವೆ? ಯಾರಿಗೋಸ್ಕರವಾಗಿ ನಾವು ಸಮಾಧಾನ ಪಡಿಸುವಂಥರಾಗಿದ್ದೇವೆ? ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ಬಡವರಿಗೆ, ರೋಗದಲ್ಲಿರ್ತಕ್ಕಂಥವರಿಗೆ ಇವತ್ತು ದೇವರು ನಮಗೆ ಹೇಳ್ತಕ್ಕಂಥ ನಾ ಇದ್ದೇನೆ, ನೀವು ಅವರನ್ನು ಸಮಾಧಾನ ಪಡಿಸಿರಿ, ನೀವು ಅವರಿಗೆ ಸಹಾಯವನ್ನು ಮಾಡಿರಿ, ನೀವು ಅವರಿಗೆ ಬರಬೇಕಾದಂಥ ಆಶೀರ್ವಾದವನ್ನು ಕೊಡ್ರಿ. ಇವತ್ತು ನಾವು ಇವುಗಳನ್ನು ಮಾಡಲಿಲ್ಲ ಅಂತಂದರೆ ದೇವರ ವಾಕ್ಯ ಹೇಳ್ತದೆ, ಅದು ಸಪ್ಪಗಾದರೆ ತುಳಿಯುವುದಕ್ಕೆ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ಅಂತಹ ರುಚಿಸುವಂಥ ಒಂದು ವಸ್ತುವಿಗೆ, ಎಲ್ಲರೂ ದಿನಬಳಕೆಯಲ್ಲಿ ಬಳಸುವಂಥ ಒಂದು ವಸ್ತುವಿಗೆ ದೇವರು ನಮ್ಮನ್ನು ಹೋಲಿಸಿರಬೇಕಾದರೆ ನಾವೆಷ್ಟರ ಒಂದು ಉನ್ನತವಾಗಿರಬೇಕು ಪ್ರೇಯರ್. ಒಂದು ವೇಳೆ ನಾವು ರುಚಿಸಲಿಲ್ಲ, ಅದರಿಂದ ನಾವು ಯಾವುದೇ ಪ್ರಯೋಜನವಿಲ್ಲ ಅಂದರೆ ಅದನ್ನು ಕೆಳಕ್ಕೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ. ಹಾಗಾಗಿ ನೀವೇನು ಮಾಡಬೇಕಂತ ಹೇಳ್ತಾರೆ ಸತ್ಯವೇದದಲ್ಲಿ, ನೀವು ಈ ಒಂದು ವಾಕ್ಯದ ಮೇರೆಗೆ ಒಬ್ಬರನ್ನೊಬ್ಬರು ಏನು ಮಾಡಬೇಕಂತೆ, ಸಮಾಧಾನ ಪಡಿಸಿರಿ, ಸಂತೈಸಪಡಿಸಿರಿ, ಸಹಾಯವನ್ನು ಮಾಡಿರಿ. ಅನೇಕ ಸಾರಿ ನಾವು ನೋಡ್ತೇವೆ, ಯಾರಿಗೆ ಹೆಚ್ಚಾಗಿ ನಮ್ಮನ್ನು ಆಹ್ವಾನ ಮಾಡ್ತಾರೆ, ಯಾರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಯನ್ನು ಮಾಡ್ತಾರೆ, ಅಂಥವರಿಗೆ ಮಾತ್ರ ನಾವೇನು ಮಾಡ್ತೇವೆ, ಅದೇ ರೀತಿಯಾದಂಥ ಒಂದು ಸಹಾಯವನ್ನು ಮಾಡ್ತೇವೆ, ಅದೇ ರೀತಿಯಾದಂಥ ಸಹಾಯವನ್ನು ಮಾಡ್ತೇವೆ. ಆದರೆ ಬಡವರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ನಿರ್ಗತಿಗೆ ನಾವು ಮಾಡ್ತಾ ಇದ್ದೇವಾ? ನಮಗಿಂತ ಉನ್ನತವಾಗಿರ್ತಕ್ಕಂಥವ್ರಿಗೆ, ನಮಗಿಂತ ಉನ್ನತವಾದಂಥ ಒಂದು ಪೊಸಿಷನ್ಲಿ ಇರುವಂಥವ್ರಿಗೆ ನಾವು ಅದನ್ನು ಮಾಡ್ತೀವಿ ವಿನಃ, ಅಥವಾ ಬಡತನದಲ್ಲಿರ್ತಕ್ಕಂಥವ್ರಿಗೆ ನಾವು ಅದನ್ನು ಮಾಡಲಿಕ್ಕೆ ಹೋಗ್ತೀವ? ದೇವರು ಅದನ್ನೇ ಹೇಳ್ತಾ ಇರೋದು ಇವತ್ತು. ನೀವು ಒಬ್ಬರಿಗೊಬ್ಬರು ಏನು ಮಾಡಬೇಕಂತೆ, ಸಹಿಸ್ಕೊಳ್ಳಿರಿ, ಸಹಾಯ ಮಾಡಿರಿ ಎಂಬುದಾಗಿ. ಆದ್ದರಿಂದ ನಾವು ಮಾಡಲಿಲ್ಲ ಅಂತಂದರೆ ನಾವೇನಾಗ್ತೇವೆ ಅಂತೆ, ಅದು ಸಪ್ಪಗಾಗ್ತದೆ, ದೇವರ ದೃಷ್ಟಿಯಲ್ಲಿ ಸಪ್ಪಗಾಗ್ತವೆ, ಅದು ತುಳಿಯುವುದಕ್ಕೆ ಹೊರತು ಮತ್ತೆ ಯಾವ ಕೆಲಸಕ್ಕೂ ಬಾರದೆ ಎಂಬುದಾಗಿ. ಆದ್ದರಿಂದ ನನ್ನ ಆತ್ಮೀಯ ಪ್ರಿಯರೇ, ಇವತ್ತು ಈ ಒಂದು ಸಂದೇಶವು ನಮ್ಮನ್ನು ಬಹಳ ಎಚ್ಚರಿಕೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಮತ್ತೊಂದು ಸತ್ಯವೇದದಲ್ಲಿ ವಾಕ್ಯ ಇರ್ತದೆ, ಲೂಕ 14ನೇ ಅಧ್ಯಾಯ 34-35ನೇ ವಚನದಲ್ಲಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಉಪ್ಪಂತೂ ಒಳ್ಳೆಯದೇ, ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ರುಚಿ ಬಂದಿತು. ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ, ಅದನ್ನು ಹೊರಕ್ಕೆ ಬೀಸಾಡುತ್ತಾರೆ, ಕೇಳುವುದಕ್ಕೆ ಕಿವಿಳೆಯವನು ಕೇಳಲಿ ಎಂಬುದಾಗಿ. ಈ 3 ವಚನಗಳು ಈಗಾಗಲೇ ನಾನು ಹೇಳಿದೆ. ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 50ನೇ ವಚನ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 34 ಮತ್ತು 35ನೇ ವಚನಗಳಲ್ಲಿ ಇವು ಈ ಶ್ರೇಷ್ಠಕರವಾಗಿರ್ತಕ್ಕಂಥ ಈ ಒಂದು ಉಪ್ಪಿನ ವಿಚಾರವಾಗಿ ಅದು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಉಪ್ಪನ್ನು ದೇವರು ನಮಗೆ ಹೋಲಿಸಿದ್ದಾನೆ. ನೀವು ಈ ಲೋಕಕ್ಕೆ ಏನಾಗಿರ್ಬೇಕಂತೆ, ರುಚಿಸುವಂಥವರಾಗಿರಬೇಕು. ಒಂದು ವೇಳೆ ನೀವು ರುಚಿಸಲಿಲ್ಲ ಅಂತಂದರೆ ಅದು ಹೊರಕ್ಕೆ ಹಾಕಿ ಬಿಸಾಡಿ ತುಳಿಯುವುದಕ್ಕೆ ವಿನಃ ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ. ಇವತ್ತು ಎಷ್ಟು ಜನ ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ, ಎಷ್ಟು ಜನ ನಾವು ದೇವರ ವಾಕ್ಯವನ್ನು ಆಲಿಸಿ ನಾವು ಸಾಕ್ಷಿಗಳಾಗಿದ್ದೇವೆ, ಎಷ್ಟು ಜನ ನಾವು ದೇವರ ವಾಕ್ಯವನ್ನು ಕೇಳಿ ಇತರರಿಗೆ ನಾವು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ನಾವು ಎಷ್ಟು ಜನ ಇತರರಿಗೆ ನಾವು ಈ ಬೇರೆ ಬೇರೆ ರೀತಿಯಲ್ಲಿ ರುಚಿಸುವಂಥರಾಗಿದ್ದೇವೆ. ಸತ್ಯವೇದ ಹೇಳ್ತದೆ, ಭಾಳ ಪ್ರೇರೆ ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಬರೋಣ ಹತ್ತಿರ ಆಗ್ತಾ ಇದೆ.
ನಾವೆಲ್ಲರೂ ಏನು ಮಾಡಬೇಕಾಗಿದೆ? ನಾವು ರುಚಿಸಬೇಕಾಗಿದೆ ಮತ್ತು ಇತರನ ಕ್ರಿಸ್ತನೆಡೆಗೆ ನಡೆಸಬೇಕಾಗಿದೆ. ಸೊ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಸಹ ಹೇಳ್ತಕ್ಕಂಥದ್ದಾಗಿದೆ. ನಾವು ರುಚಿಸಬೇಕಾಗಿದೆ ಮತ್ತು ಇದರಿಗೆ ಬೆಳಕಾಗಬೇಕಾಗಿದೆ. ನಾವು ಬೆಳಕಾಗಿಲ್ಲ ಅಂತಂದರೆ ಕತ್ತಲೋಪಾದಲ್ಲಿ ಇರ್ತೇವೆ. ಆದ್ದರಿಂದ ನಮ್ಮನ್ನು ದೇವರಿಗೆ ನಾವು ಒಪ್ಪಿಸ್ಕೊಡ್ಬೇಕು. ಯಾವಾಗ ನಾವು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ಲಿಕ್ಕೆ ಹೋಗ್ತಕ್ಕಂಥದ್ದಾಗಿದ್ದೇವೋ ದೇವರ ಆಶೀರ್ವಾದವು ನಮಗೆ ಸದಾ ಒಳೆಯಾಗಿ ಹರಿತಕ್ಕಂಥದ್ದಾಗಿದೆ. ಈ 3 ವಾಕ್ಯಗಳು ಬಹಳ ಪ್ರಾಮುಖ್ಯವಾದಂಥ ಒಂದು ವಾಕ್ಯಗಳಾಗಿದೆ. ಯೇಸು ಸ್ವಾಮಿ ಮಾಡಿದ ಸಂದೇಶಗಳಲ್ಲಿ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ ಪರ್ವತ ಪ್ರಸಂಗವನ್ನು ನಾವು ನೋಡ್ತಕ್ಕಂಥದ್ದಾಗಿದೆ. ಪರ್ವತ ಪ್ರಸಂಗಗಳಲ್ಲಿ ಸಂದೇಶನ ಹೇಳುವಾಗ ಸ್ವಾಮಿ ಬೆಟ್ಟ ಗುಡ್ಡಗಳಲ್ಲಿ ಎಲ್ಲ ಕುಳಿತುಕೊಂಡು ವಾಕ್ಯವನ್ನು ಹೇಳ್ತಾ ಇದ್ದರು. ಅನೇಕರು ಆತನನ್ನು ಹಿಂಬಾಲಿಸ್ತಾ ಇದ್ದರು. ಅನೇಕರು ನಿಜವಾಗಿಯೂ ದೇವರ ವಾಕ್ಯವನ್ನು ಅವರು ಕೇಳಲಿಕ್ಕೆ ಬರ್ತಾಯಿದ್ರು. ಕೆಲವರು ರೋಗಿಗಳಿದ್ದರು, ಓ ಯೇಸು ಸ್ವಾಮಿ ನಮ್ಮನ್ನು ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಬರ್ತಾಯಿದ್ರು. ಇನ್ನು ಕೆಲವರು ನಮಗೆ ಯೇಸು ಸ್ವಾಮಿ ಆಹಾರವನ್ನು ಕೊಡ್ತಾರೆ ಎಂಬುದಾಗಿ ಬಂದಿದ್ದರು. ಅನೇಕ ಕಾರಣಗಳನ್ನು ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಈ ಎಲ್ಲ ಕಾರಣಗಳಿಂದ ಅನೇಕರು ಯೇಸು ಸ್ವಾಮಿನ ಹಿಂಬಾಲಿಸ್ತಾರೆ. ನಿಜವಾಗಿ ಕೆಲವರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡು ಅವರು ದೇವರನ್ನು ಅವರು ಹಿಂಬಾಲಿಸ್ತಾ ಇದ್ದಾರೆ ಎಂಬುದಾಗಿ. ಆದ್ದರಿಂದ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಇನ್ಯಾತರಿಂದ ರುಚಿ ಬಂದಿತು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಮತ್ತೊಂದು ವಚನದಲ್ಲಿ ಹೇಳ್ತದೆ, ದೇವರ ವಾಕ್ಯದಲ್ಲಿ ಈ ಸಂದೇಶದಲ್ಲಿ ನಮಗೆ ಕೆಲವು ಪ್ರಮುಖ ಎಚ್ಚರಿಕೆಯನ್ನು ದೇವರ ವಾಕ್ಯ ನೀಡ್ತಕ್ಕಂಥದ್ದಾಗಿದೆ. ಏನಪ್ಪ? ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯ ಅವರದು ಎಂಬುದಾಗಿ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ನೀತಿಗೆ ಹಸಿದು ಬಾಯಾರದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಇವತ್ತು ಎಷ್ಟು ಜನ ನಾವು ತೃಪ್ತಿ ಪಡ್ತಾ ಇದ್ದೇವೆ? ಎಷ್ಟು ಜನ ನಾವು ಸಮಾಧಾನ ಪಡ್ತಕ್ಕಂಥದ್ದಾಗಿದ್ದೇವೆ? ಎಷ್ಟು ಜನ ನಾವು ಪರಲೋಕ ರಾಜ್ಯ ಬೇಕು ಎಂಬುದಾಗಿ ನಾವು ಅಂದ್ಕೊಳ್ತಾ ಇದ್ದೇವೆ? ಇವತ್ತು ಪ್ರೇಯರೇ, ಲೋಕದ ಅಂತ್ಯದಲ್ಲಿದ್ದೇವೆ. ಲೋಕ ಅಂತ್ಯ ಆಗ್ತಕ್ಕಂಥದ್ದಾಗಿದೆ. ಈಗಿನೆಲ್ಲ ಘಟನೆಗಳನ್ನು ನಾವು ನೋಡಬೇಕಾದರೆ ಬಹಳಷ್ಟು ಭಯಭ್ರಾಂತರಾಗಿ ಜನಗಳು ಇನ್ನೇನು ಲೋಕ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ, ಇನ್ನೇನು ಲೋಕ ಮುಳುಗೋಗ್ತಾ ಇದೆ, ಯುದ್ಧಗಳಿಂದ ಭಯಭೀತರಾಗಿದ್ದಾರೆ, ರೋಗಗಳಿಂದ ಭಯಭೀತರಾಗಿದ್ದಾರೆ. ಯಾಕೆಂದರೆ ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ ಭಾಳಷ್ಟು ಸಾಕಷ್ಟು ಇದರ ವಿಭಿನ್ನವಾದಂಥ ವಿಚಾರಗಳ ಬಗ್ಗೆ ಅದು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಭೂಕಂಪಗಳನ್ನು ನೋಡಬೇಕಾದ್ರೆ ಅನೇಕ ಸಾರಿ ಭೂಕಂಪಗಳಾಗಿದೆ, ಬರಗಾಲಗಳಾಗಿದೆ, ಪ್ರವಾಹಗಳಾಗಿದೆ, ಯುದ್ಧಗಳಾಗ್ತಾ ಇದೆ. ಈಗಿನ ಒಂದು ಪರಿಸ್ಥಿತಿ ನೋಡಬೇಕಾದ್ರೆ ಭಾಳಷ್ಟು ಜನಗಳು ಭಯಭ್ರಾಂತರಾಗಿ ಮುಂದೆ ಏನಾಗ್ತಾ ಇದೋ, ಏನು ನಡೀತಾ ಇದ್ದ ಮುಂದೆ ಅನ್ನುವಂಥ ವಿಚಾರವನ್ನು ಕುರಿತು ಅವರು ಭಯಭೀತರಾಗಿದ್ದಾರೆ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಇವತ್ತು ನಮ್ಮ ಮನಸ್ಸು ನಿರ್ಮಲವಾಗಿದೆಯೋ? ಇಲ್ಲ. ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ನಮ್ಮ ಮನಸ್ಸು ಏನಾಗಿದೆ ಅಂದರೆ ಬಹಳ ಭಯಭ್ರಾಂತರಾಗಿ ನಾವು ಜೀವಿಸ್ತಾ ಇದ್ದೇವೆ. ಸಮಾಧಾನ ಪಡಿಸುವವರು ಧನ್ಯರು, ದೇವರ ಮಕ್ಕಳು ಎನಿಸ್ಕೊಳ್ಳುವರು ಎಂಬುದಾಗಿ ಎಷ್ಟು ಜನ ನಾವು ಅನಿಸ್ಕೊಳ್ತಾ ಇದ್ದೀವಿ ಇವತ್ತು? ಇವ್ರನ್ನೇ ದೇವರ ಮಕ್ಕಳ, ಇವರು ದೇವರ ವಾಸ ಮಾಡ್ತಕ್ಕಂಥ ಪ್ರಜೆಗಳ ಎಂಬುದಾಗಿ ಅನಿಸ್ಕೊಳ್ತಾ ಇದ್ದೀವ? ಇಲ್ಲ. ಪರ್ವತ ಪ್ರಸಂಗಗಳನ್ನು ನೋಡ್ತೇವೆ, ನೀತಿಗೆ ಹಸಿದು ಬಾಯಾರದವರು ಧನ್ಯರು, ಪರಲೋಕ ರಾಜ್ಯ ಅವರದು ಎಂಬುದಾಗಿ. ಇವತ್ತು ಇಷ್ಟು ಗುಣಗಳನ್ನು ಯಾರು ಹೊಂದ್ಕೊಳ್ತಕ್ಕಂಥರಾಗಿದ್ದಾರೋ, ಇಷ್ಟು ಆಶೀರ್ವಾದಗಳನ್ನು ಅವರು ಹೊಂದ್ಕೊಳ್ತಕ್ಕಂಥರಾಗಿದ್ದಾರೋ ಅವರು ನಿಜವಾದಂಥ ಭೂಮಿಗೆ ಉಪ್ಪಾಗಿದ್ದಾರೆ. ಅವರು ನಿಜವಾದಂಥ ಆಶೀರ್ವಾದವನ್ನು ಅವರು ಹೊಂದಲಿಕ್ಕೆ ಶಕ್ತರಾಗಿದ್ದಾರೆ. ಪ್ರಿಯರೇ, ನಮ್ಮ ನಿತ್ಯ ನಡವಳಿಕೆಯಲ್ಲಿ ಬರುವ ತಪ್ಪು ದೋಷಗಳ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಇವತ್ತು ನಾವು ಉಪ್ಪಾಗಿಲ್ಲ ಅಂದರೆ, ನಾವು ರುಚಿಸಲಿಲ್ಲ ಅಂದರೆ ಅದು ಹೊರಕ್ಕೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ. ಆದ್ದರಿಂದ ಪ್ರಿಯ ಆತ್ಮೀಯರೇ, ಇವತ್ತು ನಾವು ರುಚಿಸುವಂಥವರಾಗಿರಬೇಕು. ನಾವು ಇತರರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡುವಂಥವರಾಗಿರಬೇಕು. ಕ್ರೈಸ್ತಿಯ ಮಕ್ಕಳಾಗಿ ನಾವು ಜೀವಿಸಬೇಕು. ಯೇಸು ಕ್ರಿಸ್ತನನ್ನು ಅಯ್ಯೋ ಇವರು ನಿಜವಾದಂಥ ದೇವರ ಮಕ್ಕಳು ಎಂಬುದಾಗಿ ಅವರು ನಮ್ಮನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾವು ಆ ರೀತಿಯಾಗಿ ನಾವು ಮಾಡಲಿಲ್ಲ ಅಂದರೆ, ನಾವು ಆ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಲಿಲ್ಲ ಅಂದರೆ
ಈ ಉಪ್ಪು ಯಾವಾಗ ಸಪ್ಪಗಾಗಿ ತುಳಿಯುವುದಕ್ಕೆ ಹೊರತು ಮತ್ಯಾವ ಕೆಲಸಕ್ಕೂ ಬಾರದ ಹಾಗೆ ದೇವರೇನು ಮಾಡ್ತಾರಂತೆ ನಮ್ಮನ್ನು ಕಡೆಗಣಿಸ್ತಕ್ಕಂಥರಾಗಿದ್ದಾರೆ. ಇವತ್ತು ಆ ಒಂದು ಕಡೆಗಾಣಿಕೆಯಲ್ಲಿ ನಮ್ಮನ್ನು ನಾವು ಏನು ಮಾಡಬೇಕಾಗಿದೆ, ತೊಡಗಿಸ್ಕೊಳ್ಬೇಕಾಗಿದೆ. ಯೋಬ 6ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಸಪ್ಪೆಯನ್ನು ಉಪ್ಪಿಲ್ಲದೆ ತಿನ್ನಬಹುದೇ, ಮೊಟ್ಟೆಯಲ್ಲಿರುವ ಲೋಳೆಯು ರುಚಿ ಎಂಬುದಾಗಿ. ಇವತ್ತು ಸಪ್ಪೆಯನ್ನು ನಾವು ತಿನ್ನಲಿಕ್ಕೆ ಆಗೋದಿಲ್ಲ, ಅದು ರುಚಿಸಬೇಕಾಗಿದೆ. ನಮ್ಗೆ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಅದು ನಮಗೆ ರುಚಿಕರವಾಗಿರಬೇಕು, ಅದು ಆಹ್ಲಾದಕರವಾಗಿರಬೇಕು. ಎಂಥ ಒಳ್ಳೆಯ ಅಡುಗೆಯನ್ನು ಮಾಡಿ ಉಪ್ಪು ಹಾಕಿಲ್ಲ ಅಂದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಹ ಭಕ್ತನಂತ ದಾವೀದನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಯೋಬ ಚಾಪ್ಟರ್ 6:6 ಸಪ್ಪೆಯನ್ನು ಉಪ್ಪಿಲ್ಲದೆ ತಿನ್ನಬಹುದೇ, ಮೊಟ್ಟೆಯಲ್ಲಿರುವ ಲೋಳೆಯು ರುಚಿ ಎಂಬುದಾಗಿ. ಮನೆಯಲ್ಲಿ ಹೆಂಡತಿ ಅಡುಗೆಗೆ ಉಪ್ಪು ಹಾಕದಿದ್ದರೆ ಏನು ಮಾಡ್ತೀವಿ ನಾವು? ಕುಟುಂಬದಲ್ಲಿ ಜಗಳ ಶುರುವಾಗ್ತದೆ, ನೋವು ಶುರುವಾಗ್ತದೆ, ಕಷ್ಟಗಳಾಗ್ತಕ್ಕಂಥದ್ದಾಗಿದೆ. ಆದ್ದರಿಂದ ಉಪ್ಪು ಎಲ್ಲರನ್ನ ಬಹಳವಾಗಿ ಪ್ರಾಮುಖ್ಯವಾಗಿದೆ. ಎಲ್ಲರ ಜೀವನದಲ್ಲಿ ಉಪ್ಪು ಇಲ್ಲ ಅಂತಂದರೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಉಪ್ಪನ್ನು ದೇವರು ನಮಗೆ ಹೋಲಿಸಿದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಹಾಗಾಗಿ ಆ ಉಪ್ಪಿನ ಮಹತ್ವವನ್ನು ನಾವು ತಿಳ್ಕೊಂಡು ನಮ್ಮನ್ನು ನಾವೇನು ಮಾಡಬೇಕಾಗಿದೆ, ದೇವರ ಸನ್ನಿಧಾನಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಇವತ್ತು ನಾವು ಆಧುನಿಕವಾಗಿ ನಾವು ಮಾರ್ಪಡಿಲ್ಲ ಅಂದರೆ, ನಮ್ಮ ಜೀವನ ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ, ಆ ಉಪ್ಪಿನಾಗಿ ನಾವು ರುಚಿಸ್ತಿಲ್ಲ ಅಂತಂದರೆ ನಾವು ಹೇಗೆ ತಾನೇ ಇನ್ನೊಬ್ಬರಿಗೆ ನಾವು ಮಾದರಿಯಾಗಲಿಕ್ಕೆ ಸಾಧ್ಯ? ಹೇಗೆ ತಾನೇ ಇನ್ನೊಬ್ಬರಿಗೆ ನಾವು ಸಾಕ್ಷಿ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ? ಹೇಗೆ ತಾನೇ ನಾವು ಇತರರಿಗೆ ಬೆಳಕಾಗಲಿಕ್ಕೆ ನಾವು ಸಾಧ್ಯ, ರುಚಿಸಲಿಕ್ಕೆ ಸಾಧ್ಯ? ಆದ್ದರಿಂದ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಮ್ಮನ್ನು ನಾವೇನು ಮಾಡಬೇಕಾಗಿದೆ, ರುಚಿಸುವಂಥ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬೇಕಾಗಿದೆ. ಪ್ರಿಯ ಆತ್ಮೀಯರೇ, ಇವತ್ತು ನಾವು ನೋಡಬೇಕಾದ್ರೆ ಈಗಿನ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ, ಭಾಳಷ್ಟು ಅಲ್ಲೋಲ ಕಲ್ಲೋಲವಾಗಿದೆ. ಅನೇಕ ನೋವುಗಳು, ಯುದ್ಧ, ಸಾವುಗಳು ಉಂಟಾಗ್ತಕ್ಕಂಥದ್ದಾಗಿದೆ. ಕಳೆದ ದಿನಗಳಲ್ಲಿ ನಾವು ನೋಡಬೇಕಾದ್ರೆ ವಿಮಾನ ಅಪಘಾತದಲ್ಲಿ ನೂರಾರು ಜನಗಳು ತನ್ನ ಪ್ರಿಯರನ್ನು ಕಳ್ಕೊಂಡ್ರು. ಯಾಕೆ ಈ ಘಟನೆಗಳು ನಡೀತಾ ಇದೆ? ಯಾಕೆ ಈ ಒಂದು ಎಲ್ಲ ವಿಪತ್ತುಗಳು ಆಗ್ತಕ್ಕಂಥದ್ದಾಗಿದೆ? ನಾವು ರುಚಿಸ್ತಾ ಇಲ್ಲ, ನಾವು ದೇವರ ಬಳಿ ಬರ್ತಾ ಇಲ್ಲ, ನಾವು ದೇವರ ವಾಕ್ಯವನ್ನು ಕೇಳ್ತಾ ಇಲ್ಲ, ನಾವು ದೇವರಿಗೆ ಸಾಕ್ಷಿಗಳಾಗಲಿ ನಿಲ್ತಾ ಇಲ್ಲ. ಯಾಕೆಂದರೆ ಕೊನೆಯ ಕಾಲದಲ್ಲಿ ಈ ಎಲ್ಲ ಘಟನೆಗಳು ನಡೀತಕ್ಕಂಥದ್ದಾಗಿದೆ. ನೋವು, ಸಾವುಗಳು ಉಂಟಾಗ್ತದೆ, ಅಲ್ಲಲ್ಲಿ ಭೂಕಂಪಗಳು ಉಂಟಾಗ್ತದೆ, ಬರಗಾಲಗಳು ಉಂಟಾಗ್ತದೆ, ಅನೇಕ ಸಮಸ್ಯೆಗಳು ಎದುರಾಗ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆದ್ದರಿಂದ ಪ್ರಿಯರೇ, ನಮ್ಮನ್ನು ನಾವೇನು ಮಾಡಬೇಕಾಗಿದೆ, ತಗ್ಗಿಸ್ಕೊಳ್ಬೇಕಾಗಿದೆ. ಒಂದು ವೇಳೆ ನಾವು ತಗ್ಗಿಸ್ಕೊಳ್ಳಿಲ್ಲ ಅಂದರೆ ದೇವರ ಆಶೀರ್ವಾದವನ್ನು ನಾವು ಕಳ್ಕೊಳ್ಳಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಉಪ್ಪನ್ನು ಸಂಬಳದ ರೀತಿಯಲ್ಲಿ ವಿನಿಮಯನ ಮಾಡ್ಕೊಳ್ತಾ ಇದ್ರು. ಇಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಹೇಗೆ ನಾವು ಈ ಹಣದ ಚಲಾವಣೆಯನ್ನು, ಈ ನೋಟನ್ನು ನಾವು ಏನು ಮಾಡ್ಕೊಳ್ತೇವೆ, ಚಲಾವಣೆ ಮಾಡ್ತಾ ಇದ್ದೇವೆ, ಹಾಗೆ ಈ ಉಪ್ಪನ್ನು ಕೊಟ್ಟು ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಖರೀದಿಯನ್ನು ಮಾಡ್ತಾಯಿದ್ರು. ಈಗ ಉಪ್ಪು ಬಹಳವಾಗಿ ಸಿಕ್ಕುವುದರಿಂದ ಅದಕ್ಕೆ ಬೆಲೆ ಇಲ್ಲ. ನಾವು ನೋಡಿರ್ಬೋದು, ಅಂಗಡಿ ಬೀದಿಗಳಲ್ಲಿ ಅದನ್ನು ಹೊರಗಡೆ ಹಾಕಿರ್ತಾರೆ. ಯಾಕೆಂದರೆ ಅದಕ್ಕೆ ಬೆಲೆ ಇಲ್ಲ. ಇಂದಿನ ಕಾಲದಲ್ಲಿ ಭಾಳಷ್ಟು ಬೆಲೆ ಇತ್ತು. ಆ ಉಪ್ಪಿಗೆ ಕೊಡ್ತಕ್ಕಂಥ ಮಹತ್ವ ಭಾಳಷ್ಟಿತ್ತು. ಆದ್ದರಿಂದ ಯಾಕೆಂದರೆ ಅದು ಯೋಗ್ಯವಾಗಿ, ಅದು ಒಳ್ಳೆಯದಾಗಿದ್ದರೆ ಮಾತ್ರ, ಅದು ರುಚಿಸುವಂಥದ್ದಾಗಿದ್ದರೆ ಮಾತ್ರ ಅದಕ್ಕೆ ಬೆಲೆ ಇರತಕ್ಕಂಥದ್ದಾಗಿದೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಮಸಾಲೆ ಪುಡಿಯ ಆ ಒಂದು ಎಲ್ಲ ಡಬ್ಬಿಗಳಲ್ಲಿ ಏನು ಮಾಡ್ತಕ್ಕಂಥರಾಗಿದ್ದೇವೆ, ಖಾರದ ಪುಡಿಯನ್ನು ಹಾಕ್ತೇವೆ, ಅರಿಶಿನ ಪುಡಿಯನ್ನು ಹಾಕ್ತೇವೆ, ಮೆಣಸಿನ ಪುಡಿಯನ್ನು ಹಾಕ್ತೇವೆ. ಅದರ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ತಕ್ಕಂಥದ್ದಾಗಿದೆ. ಈ ಉಪ್ಪು ಏನಂತಂದರೆ ಮನೆಯಲ್ಲಿ ಒಂದು ಹಿಂದಿನ ಕಾಲದಲ್ಲಿ ನೋಡಬೇಕಾದ್ರೆ ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಉಪ್ಪಾಗಿತ್ತು. ಆದ್ದರಿಂದ ಪ್ರೇರೆ, ನಾವು ಈ ಉಪ್ಪಿಗೆ ದೇವರು ನಮ್ಮನ್ನು ಹೋಲಿಸಿರ್ಬೇಕಾದ್ರೆ ನಮ್ಮ ಗುಣಲಕ್ಷಣಗಳನ್ನು ನಾವೇನು ಮಾಡ್ಕೊಳ್ಬೇಕಾಗಿದೆ, ಅಳವಡಿಸ್ಕೊಳ್ಬೇಕು. ಸೊ ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾದಂಥ ಆಶೀರ್ವಾದವನ್ನು ನಾವು ಹೊಂದತಕ್ಕಂಥರಾಗಿದ್ದೇವೆ. ಇಲ್ಲಿ ಕೆಲವು ಗುಣಲಕ್ಷಣಗಳನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ರೋಮಾಪುರದವರ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ, ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಆದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಂಡಿರಿ ಎಂಬುದಾಗಿ. ಅದರಿಂದ ಪ್ರೇರೆ, ನಮ್ಮನ್ನು ನಾವು ಏನು ಮಾಡಬೇಕಾಗಿದೆ, ಇವತ್ತು ದೇವರ ಕಡೆ ಒಪ್ಪಿಸ್ಕೊಳ್ಬೇಕಾಗಿದೆ.
ಸಭೆಗೆ ಬಂದಾಗ ಎಲ್ಲರೂ ನೋಡುವರಂತೆ ಇರ್ತಕ್ಕಂಥರಾಗಿದ್ದಾರೆ. ಸೊ ಮನೆಗೆ ಹೋದಾಗ ಅವ್ರು ಏನಾಗ್ತಾರಂತೆ, ಬಹಳ ವಿಕಾರವಾಗಿ ವರ್ತನೆಯನ್ನು ಮಾಡ್ತಕ್ಕಂಥರಾಗಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಹೊರಗಿನ ಒಂದು ಒಳಗಿನ ಒಂದು ಗುಣಗಳನ್ನು ನಾವು ಅಳವಡಿಸ್ಕೊಳ್ಬಾರ್ದು. ಒಂದೇ ಮನಸ್ಸನ್ನು ಹೊಂದಿಸ್ಕೊಳ್ಬೇಕು. ದೇವರ ಗುಣಲಕ್ಷಣಗಳನ್ನು ನಾವು ಹೊಂದಿಸ್ಕೊಳ್ತೇವೆ, ಆವಾಗ ತಾನೇ ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರಿಯರೇ, ಸಮುದ್ರವನ್ನು ನೋಡಿ ಜನರು ಉಪ್ಪು ಎಂದು ಕರೆಯುವುದಿಲ್ಲ. ಜನರು ಏನು ಮಾಡ್ತಕ್ಕಂಥರಾಗಿದ್ದಾರೆ, ದೇವರ ಆಶೀರ್ವಾದದ ಮೂಲಕವಾಗಿ ನಮ್ಮನ್ನು ನಡೆಸ್ತಕ್ಕಂಥರಾಗಿದ್ದಾರೆ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತದೆ, ನೀವು ಕ್ರೈಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಹಿಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಕ್ರೈಸ್ತರೆಂಬ ಅನ್ಯ ಜನಗಳ ಸನ್ಮಾರ್ಗದಿಂದ ಕೆಡಬಾರದು ಎಂಬುದಾಗಿ. ಇವತ್ತು ನಾವು ಭಾಳ ಆಶೀರ್ವಾದಕರವಾದಂಥ ಜೀವನ ನಾವು ಜೀವಿಸಬೇಕಂದ್ರೆ, ಒಂದು ಕುಟುಂಬವನ್ನು ಕಟ್ಕೊಳ್ಬೇಕಂದ್ರೆ ರುಚಿಸಬೇಕಾಗಿದೆ ಮತ್ತು ಇತರಿಗೆ ಬೆಳಕಾಗಿರಬೇಕಾಗಿದೆ ಮತ್ತು ನಮ್ಮ ಕುಟುಂಬದ ಆದ್ಯತೆಗೆ ನಾವು ಹೆಚ್ಚಿನ ಒಂದು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿದೆ. ಯಾಕೆಂದರೆ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ಉಪ್ಪು ಸಪ್ಪಗಾದರೆ ಇನ್ಯಾತರಿಂದ ರುಚಿ ಬಂದಿತು. ಅದು ಹೊರಕ್ಕೆ ಹಾಕಿ ತುಳುವುದಕ್ಕೆ ವಿನಃ ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ದೇವರು ನಮ್ಮನ್ನು ಉಪ್ಪಾಗಿ ಆರಿಸ್ಕೊಂಡಿದ್ದಾರೆ. ದೇವರು ನಮ್ಮನ್ನು ಆಶೀರ್ವಾದಕರವಾದಂಥ ಜೀವನವನ್ನು ಜೀವಿಸಿ ಎಂಬುದಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನೀವು ಲೋಕಕ್ಕೆ ಬೆಳಕಾಗಿರಿ ಎಂಬುದಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಜೀವನ ಕತ್ತಲಾದರೆ ನಾವು ಹೇಗೆ ತಾನೇ ಇನ್ನಿತರಿಂದ ದೇವರನ್ನು ಹರಿಯದೇ ಇರತಕ್ಕಂಥ ಮಕ್ಕಳಿಗೆ ನಾವು ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯ ಆಗ್ತದೆ? ನಮ್ಮ ಜೀವಿತ ಬೆಳಕಾಗಿಲ್ಲ ಅಂತಂದರೆ ಹೇಗೆ ತಾನೇ ಅಂಧಕಾರದಲ್ಲಿರ್ತಕ್ಕಂಥ ಕತ್ತಲೇ ಇರ್ತಕ್ಕಂಥ ಜನಗಳಿಗೆ ನಾವು ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯವಾಗ್ತದೆ? ಪ್ರೇರೆ, ಇವತ್ತು ನಮ್ಮನ್ನು ನಾವು ದೇವರ ಕಡೆ ಒಪ್ಪಿಸ್ಕೊಳ್ಳೋಣ. ದೇವರ ಆಶೀರ್ವಾದದ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ಕೊಳ್ಳೋಣ. ಆತನ ಕೃಪೆಯಿಂದ ದೇವರೇ ಅನೇಕ ಮಕ್ಕಳನ್ನು ನಾನು ರುಚಿಸುವಂತೆ, ನಾನು ಬೆಳಕಾಗುವಂತೆ ನಾನು ಮಾಡ್ತೀನಿ ಎಂಬುದಾಗಿ ದೇವರ ಮುಂದೆ ನಾವು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ನಾವು ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಂತ್ಯಕಾಲದಲ್ಲಿ ಜೀವಿಸುವಾಗ ಪ್ರತಿ ಒಂದೊಂದು ಘಟನೆಗಳನ್ನ ವೀಕ್ಷಣೆ ಮಾಡುವಾಗ ಭಯ ಆಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಬೇಗನೆ ಬರ್ತಾನೆ. ಒಂದು ವೇಳೆ ನಾವು ಆತನ ಬರಣದಲ್ಲಿ ಭಯಪಡುವುದಾದರೆ ನಾವು ಇನ್ನೂ ಸಿದ್ಧವಾಗಿಲ್ಲ ಎಂಬುದಾಗಿ, ಆತನ ಬರಣಕ್ಕೋಸ್ಕರವಾಗಿ ನಾವು ಸಂತೋಷ ಪಡುವುದಾದರೆ ನಾವು ಸಿದ್ಧವಾಗಿದ್ದೇವೆ ಎಂಬುದಾಗಿ ಇವತ್ತು ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಇವತ್ತು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ. ಒಂದು ವೇಳೆ ನಮ್ಮ ಜೀವಿತವನ್ನು, ನಮ್ಮ ಹೃದಯವನ್ನು ನಾವು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಜನರು ಹೊರಕ್ಕೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಆ ರುಚಿಸುವಂಥ ಉಪ್ಪು ಹೇಗಾಗ್ತದೋ ಹಾಗೆ ನಮ್ಮ ಜೀವನ ಆಗ್ತದೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ನಮ್ಮನ್ನು ನಾವು ರುಚಿಸುವಂಥ ಮಕ್ಕಳಾಗಿ ನಾವು ಜೀವಿಸೋಣ. ನಮ್ಮನ್ನು ನಾವು ಇತರಿಗೆ ಬೆಳಕಾಗಿ ಇರುವಂಥ ದೇವರು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಯಾಕೆಂದರೆ ಅಂತ್ಯಕಾಲ ನಾವು ಜೀವಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ಬರಣ ಹತ್ತಿರವಾಗ್ತಾ ಇದೆ. ಆತನ ಈಗೋ ಬೇಗನೆ ಬರ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಬರುವಂಥವನು ನಂಬಿಕಸ್ಥನಾಗಿದ್ದಾನೆ. ಬಂದು ನಮ್ಮನ್ನೆಲ್ಲರನ್ನು ಆತನ ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಯಾರ್ಯಾರು ಆತನ ನಂಬಿಕಸ್ಥರಾಗಿರ್ತಾರೋ, ಯಾರ್ಯಾರು ಆತನ ಹೆಸರಲ್ಲಿ ರುಚಿಸುವಂಥವರಾಗಿದ್ದಾರೋ ಅಂಥವರು ನಿತ್ಯ ರಾಜ್ಯದಲ್ಲಿ ಸೇರುವಂಥವರಾಗಿದ್ದಾರೆ. ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಈಗ ಬೇಗನೆ ಬರ್ತೇನೆ, ನೀವು ಪ್ರತಿಯೊಬ್ಬರ ನಡತೆಯ ಪ್ರಕಾರ ನಾನು ಪ್ರತಿಫಲವನ್ನು ಕೊಡ್ತೇನೆ ಎಂಬುದಾಗಿ, ಆ ಪ್ರತಿಫಲಕ್ಕಾಗಿ ನಾವೆಲ್ಲರೂ ರುಚಿಸುವಂಥ ಮಕ್ಕಳಾಗಿ ಜೀವಿಸೋಣ ಎಂಬುದಾಗಿ ಈ ದಿನ ಸಂದೇಶವಾಗಿದೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಈ ದಿನ ನಾವು ಲೋಕಕ್ಕೆ ಉಪ್ಪಾಗಿದ್ದೇವೆ ಎಂಬುದಾಗಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ನಾವು ರುಚಿಸುವಂಥ ಮಕ್ಕಳಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸು. ಈ ವಾಕ್ಯಗಳನ್ನು ಆಲಿಸುವಂಥವ್ರನ್ನ, ವೀಕ್ಷಣೆ ಮಾಡುವಂಥವ್ರನ್ನ ಪ್ರತಿಯೊಬ್ಬರನ್ನು ಬಲಪಡಿಸಿ ಅವರು ಸಹ ಬೆಳಗಾಗಿದ್ದುಕೊಂಡು ರುಚಿಸುವಂಥ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.